ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಧರ್ಮಪ್ಪನವರು ಈಗಾಗಲೇ ವಿಸ್ತಾರವಾಗಿ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಿಮಗೆಲ್ಲ ತಿಳಿಸಿದ್ದಾರೆ. ನಾನು ಮತ್ತೆ ಹೊಸದಾಗಿ ಹೇಳೋದೇನಿಲ್ಲ. ಇವತ್ತು ಏನು ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಮಾರಿಕಾಂಬಾ ಜಾತ್ರೆ ಹಿಂದೆ ನಮ್ಮ ಪೂರ್ವಿಕರು ಇದನ್ನು ತೀರ್ಮಾನವನ್ನು ಮಾಡಿ ಬರವಣಿಗೆಯಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದು. ಪ್ರತಿ 5 ವರ್ಷಕ್ಕೊಮ್ಮೆ ಈ ಆಷಾಢ ಮಾಸದಲ್ಲಿ ಈ ಮಾರಿಕಾಂಬಾ ಜಾತ್ರೆಯನ್ನು ನೆರವೇರಿಸಬೇಕು ಅಂತಂದೇಳಿ ಹಿರಿಯರು ಏನು ತೀರ್ಮಾನ ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಹಿರಿಯರನ್ನ ಸೇರಿ ಎಲ್ಲ ಯುವಕ ಮಿತ್ರರು, ಇವತ್ತು ಭಾಳಷ್ಟು ಜನ ಯುವಕರು ಭಾಳ ಆಸಕ್ತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಎಲ್ಲ ಸಿದ್ಧತೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತು ಸಂಪೂರ್ಣ ಒಂದು ಸಿದ್ಧತೆಯನ್ನು ಈಗಾಗಲೇ ನಮ್ಮ ಯುವಕ ಮಿತ್ರರು ಜವಾಬ್ದಾರಿಯಿಂದ ಓಡಾಡಿ ಈ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 6ನೇ ತಾರೀಕು ಏನು ನಮ್ಮ 4ನೇ ತಾರೀಕು ಅಮ್ಮನ ಪ್ರತಿಷ್ಠಾಪನೆ ಮತ್ತು ಇಲ್ಲಿ ಏನು ಪೂಜೆ ವಿಧಾನಗಳು ಸಹ ಒಂದು ಸುಸಜ್ಜಿತವಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದು ಮತ್ತು 6ನೇ ತಾರೀಕು ಸಹ ಅಮ್ಮನ ಮೆರವಣಿಗೆ ಪ್ರತಿ ವರ್ಷದಂತೆ ಆ ಮೆರವಣಿಗೆಯೂ ಸಹ ನಮ್ಮ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಈ ಮೆರವಣಿಗೆ ಸಾಗ್ತಾ ಇದೆ. ಈಗಾಗಲೇ ಅಧ್ಯಕ್ಷ ಹೇಳಿದ ರೀತಿ ನಮ್ಮ ಇದೇ ಮಸೀದಿ ರಸ್ತೆ ಮುಂಭಾಗದಲ್ಲಿ ಹೋಗಿ ನ್ಯಾಮತಿ ರಸ್ತೆ ಹೋಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು, ಅಲ್ಲಿಂದ ನಮ್ಮ ತಿಮ್ಮಿಕಟ್ಟೆ ತಾಲೂಕು ಆಫೀಸ್ ತಿಮ್ಮಿಕಟ್ಟೆ ರಸ್ತೆ ಬಂದು ಕೆನರಾ ಬ್ಯಾಂಕ್ ಪಕ್ಕದಾಗಾಸಿ ಇವತ್ತು ನಮ್ಮ ಹಳೆ ಪೇಟೆ ಬೀದಿ, ಇವೆಲ್ಲ ನಮ್ಮ ಹೊನ್ನಾಳಿಯ ಪ್ರಮುಖ ರಾಜಬೀದಿಗಳು. ಈ ರಾಜಬೀದಿಗಳಲ್ಲಿ ವಿಜೃಂಭಣೆಯ ಮೆರವಣಿಗೆ. ಈ ಮೆರವಣಿಗೆಯಲ್ಲಿ ಈಗಾಗಲೇ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾ ತಂಡಗಳನ್ನು ಹೇಳಿದ್ದೀವಿ. ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯಿಂದ ಏನು ಮಂಗಳೂರಿನ ಪ್ರಸಿದ್ಧ ಚಂಡೆ ಒಂದು ಇದನ್ನು ಸಹ ಬರೋದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಮತ್ತು ಹೆಣ್ಮಕ್ಳು ಒಂದು ಡೊಳ್ಳು ಬಾರಿಸ್ತಕ್ಕಂಥ ಒಂದು ಕಲಾ ತಂಡವನ್ನು ಸಹ ಇದಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ. ಕೀಲು ಕುದುರೆ ವ್ಯವಸ್ಥೆ ಇರುತ್ತೆ, ಜೀಡಿ ವ್ಯವಸ್ಥೆ ಇರುತ್ತೆ. ನಮ್ಮ ಸಾಂಪ್ರದಾಯಿಕ ಡೊಳ್ಳಿನ ಒಂದು ವ್ಯವಸ್ಥೆಯೂ ಸಹ ಇವತ್ತು ಭಾಳ ಅದ್ಭುತವಾಗಿ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಜಾತ್ರಾ ಸಮಿತಿಯವರು ಎಲ್ಲವೂ ಸಹ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗ ಸಕಲ ಸಿದ್ಧತೆಗಳು ನಡೆದಿದ್ದಾವೆ. ಆಮೇಲೆ ಇಡೀ ಗ್ರಾಮವನ್ನು ಸಿಂಗರಿಸ್ತಕ್ಕಂಥ ವಿದ್ಯುತ್ ಅಲಂಕಾರದ ಮುಖಾಂತರ ಈ ಬಾರಿ ವಿಶೇಷವಾಗಿ ವಿದ್ಯುತ್ ನಮ್ಮ ಹಿರೇಕಲ್ಮಠದಿಂದ TB ಸರ್ಕಲ್ವರೆಗೂ, TB ಸರ್ಕಲ್ನಿಂದ ತಿಮ್ಮಿಕಟ್ಟೆ ರಸ್ತೆವರೆಗೂ ಮತ್ತು ಇಲ್ಲಿ ನಮ್ಮ ತುಂಗಭದ್ರಾ ಬಡಾವಣೆವರೆಗೂ ಸಹ ಇವತ್ತು ಈ ಒಂದು ನಗರವನ್ನು ಅಲಂಕಾರ ಮಾಡ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ವಿಶೇಷವಾಗಿ ನಮ್ಮ ಈ ವರ್ಷದ ನಮ್ಮ ಅಧ್ಯಕ್ಷರ ಒಂದು ಏನು ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಧರ್ಮಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಅದ್ಭುತವಾದ ಒಂದು ಶೃಂಗಾರವನ್ನು ಈ ಒಂದು ಗ್ರಾಮದಲ್ಲಿ ನಾವು ಮಾಡಿದ್ದೇವೆ. ನಿಜವಾಗಲೂ ಅವತ್ತಿನ ದಿನ 2 ಕಣ್ಣಿಂದ ನೋಡೋಕ್ಕೆ ಸಾಲದು ಅನ್ನೋ ಒಂದು ಭಾವನೆ ನಮಗೆ ಈಗಲೇ, ಈಗ ನಾವೇನು ಎಲ್ಲ ಟೆಸ್ಟ್ ಮಾಡ್ತಾಯಿದ್ದೇವೆ, ಈಗಲೇ ನಮ್ಮ ನಗರ ಅಷ್ಟು ಶೃಂಗಾರಗೊಂಡಿದೆ. ಆದ್ದರಿಂದ ಎಲ್ಲ ನಮ್ಮ ಧರ್ಮದ ಸಮಾಜದ ಎಲ್ಲ ಮುಖಂಡರುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಡಬೇಕು. ಮತ್ತು ಜೊತೆಗೆ ಶಾಂತಿಯನ್ನು ಸಹ ಕಾಪಾಡಬೇಕು. ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿಯಾಗಲಿ, ಇದರ ಒಂದು ಅಮ್ಮನ ಕೃಪೆಗೆಲ್ಲರ ಪಾತ್ರ ಆಗಲಿ, ಅಮ್ಮನ ಒಂದು ಆಶೀರ್ವಾದ ಈ ಗ್ರಾಮ ಮತ್ತು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒಂದು ಆಶಿಸ್ತಾ ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗೋದಕ್ಕೆ ಈ ನಗರದ ಎಲ್ಲ ಜಾತಿ ವರ್ಗದವರು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಕಮಿಟಿಯ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ವರಿಷ್ಠಾಧಿಕಾರಿಗಳಿಗೆ ತಾವು ಇಲ್ಲಿ ಶಾಂತಿಯುತ ಆಗಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯನ್ನು ಹಾಕುವಂಥದ್ದು ತಾವು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾಡಬಹುದು. ಈಗಾಗಲೇ ನಮ್ಮ ಕಮಿಟಿ ವತಿಯಿಂದ ಅಧ್ಯಕ್ಷರು ಈಗಾಗಲೇ ನಮ್ಮ ಏನಿಲ್ಲಿ ಪೊಲೀಸ್ನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದು ಮನವಿಯನ್ನು ಕೊಟ್ಟು ನಾವು ಹಿಂಗೆ 4 ದಿನಗಳ ಕಾಲ ನಮ್ಮ ಹೊನ್ನಾಳಿ ನಗರದಲ್ಲಿ ವಿಜೃಂಭಣೆಯ ಒಂದು ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ. ಇದಕ್ಕೆ ಬೇಕಾದಂಥ ಎಲ್ಲ ಸೂಕ್ತ ಬಂದೋಬಸ್ತುಗಳನ್ನು ನೀವು ಒದಗಿಸ್ಬೇಕು ಅಂತೇಳಿ ಈಗಾಗಲೇ ನಮ್ಮ ಜಾತ್ರಾ ಸಮಿತಿಯ ಪರವಾಗಿ ಈಗಾಗಲೇ ನಮ್ಮ ಲೆಟರ್ನಲ್ಲಿ ಅವ್ರಿಗೆ ಮನವಿಯನ್ನು ಸಹ ಕೊಟ್ಟಿದ್ದೇವೆ. ಅದಕ್ಕೆ ಅವರು ಸ್ಪಂದನೆಯನ್ನು ಮಾಡಿ ಈಗಾಗಲೇ ಎಲ್ಲೆಲ್ಲಿ ವೆಹಿಕಲ್ಗಳನ್ನ ನಿಲ್ಗಡೆ ಮಾಡಬೇಕು, ಯಾವ ರೀತಿ ಮೆರವಣಿಗೆ ಹೋಗಬೇಕು, ಅಲ್ಲಿ ಏನು ಬಂದೋಬಸ್ತ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಒಂದು ಜಾತ್ರಾ ಮಹೋತ್ಸವಕ್ಕೆ ಖರ್ಚಾಗ್ತದೆ. ಇದೆಲ್ಲದೂ ಸಹ ಭಕ್ತಾದಿಗಳ ಅವರ ಕಾಣಿಕೆ ಕೊಡುಗೆಯಿಂದ ಇವತ್ತು ಒಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ಸರ್ಕಾರಿ ನೌಕರರಿಂದ ಹಿಡಿದು ದೊಡ್ಡ ಜಮೀನ್ದಾರರಿಂದ ಹಿಡಿದು ಸಣ್ಣ ಜಮೀನ್ದಾರರಿಂದ ಹಿಡಿದು ಎಲ್ಲ ಜಾತಿ ವರ್ಗದವರು ಸಹ ಅವ್ರ ಕೈಲಾದ ಸಹಾಯ 100 ರೂಪಾಯಿದಿಂದ 500, 1000, 10,000, 50,000ವರೆಗೂ ಸಹ ದೇಣಿಗೆಯನ್ನು ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ಕೊಟ್ಟಿದ್ದಾರೆ. ಇದು ಭಕ್ತಾದಿಗಳಿಂದ ನಡೀತಕ್ಕಂಥ ಒಂದು ಕಾರ್ಯಕ್ರಮ, ಭಕ್ತಿಗೋಸ್ಕರ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಈ ನಗರದ ಮತ್ತು ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಜನಾಂಗದವರ ಒಂದು ಸಹಕಾರ, ಅವರ ಒಂದು ಅಭಿಮಾನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ 5 ವರ್ಷಗಳಲ್ಲಿ ನಡೀತಂಥ ಕಾರ್ಯಕ್ರಮ ಅಂದರೆ ಒಂದು ಹಬ್ಬ, ಜಾತ್ಯತೀತವಾಗಿ ನಡೆಯುವಂಥ ಹಬ್ಬ ಇದು. ಉದಾಹರಣೆಗೆ
ನಾಡಿಗರ ಮನೆಯ ಮಗಳು ಹೆಣ್ಣು ಮಗಳನ್ನು ಗೌಡರ ಮನೆಗೆ ಕರೆತರ್ತಕ್ಕಂಥ ಪದ್ಧತಿ ಇದು. ಆ ಪದ್ಧತಿ ಅವರು ಸಹ ವಿಶೇಷವಾಗಿ ಇದು ಸಹಕಾರ ಕೊಡ್ತಾರೆ. ಆ ಸಮಾಜರು ಸಹ ಆ ಸಮಾಜರು ಸಹ ಈ ಒಂದು ಹಬ್ಬದಲ್ಲಿ ಕೈ ಜೋಡಿಸ್ತಾರೆ. ಅದೇ ರೀತಿ ಊರು ಗೌಡರು ಸಹ ಅವತ್ತು ಅಮ್ಮಗೆ ಮಾಂಗಲ್ಯ ಧಾರಣೆ ಮಾಡುವಂಥ ಕಾರ್ಯಕ್ರಮ ಇರುತ್ತೆ ಈ ಹಬ್ಬದಲ್ಲಿ. ಮಾಂಗಲ್ಯ ಧಾರಣೆ ಮಾಡೋ ಇವರೇ ಮಾಲೇಗೌಡರು, ಈ ಮದುಮಗ ಇವರು. ಅದೇ ರೀತಿ ಗಂಡ್ಮಗ ಅಂದರೆ ಗಂಡ್ಮಗನ ಏನಪ್ಪ ಅಂದರೆ ಅವರು ಅಮ್ಮನ ಮರಿಯನ್ನು ಗವು ಮರಿಯನ್ನು ಒಂದು ಅಬತ್ತೆ ಹುಟ್ಟಿರೋಂಥ ಮರಿ ಒಂದು ಮನೆಗೆ ಇರ್ತದೆ. ಅದು ಅಮ್ಮನ ವಿಶೇಷ. ಅದು ಆ ವಿಶೇಷವಾಗಿ ಅದು ಆ ಮರಿಯನ್ನು ತಂದುಬಿಟ್ಟು ಮೆರವಣಿಗೆ ಮಾಡಿಬಿಟ್ಟು ಅದು ಮುಂದಿನ ಧಾರ್ಮಿಕ ಕಾರ್ಯಕ್ರಮ ಮಾಡುವಂಥ ಪದ್ಧತಿ. ಆ ಟೈಮ್ನಲ್ಲಿ ಭಾಳ ಇದು ರಶ್ ಇರ್ತದೆ. ಆ ಜನ ಭಕ್ತರು ಎಲ್ಲ ಕಾಯ್ತಾ ಇರ್ತಾರೆ, ಆ ಮರಿಯಲ್ಲಿ ಐತಿ, ಆ ಮರಿಯಲ್ಲಿ ಹುಡ್ಕೊಂಡಿದ್ದೆ ಆ ತಾಯಿ ಅಂತೇಳಿ. ಆ ತಾಯಿ ಪವಾಡದಿಂದ ಆ ಮರಿಯನ್ನು ತಂದುಬಿಟ್ಟು ಮುಂದೆ ಕಾರ್ಯಕ್ರಮ ಪದ್ಧತಿ. ಅದೇ ರೀತಿ ಒಂದು ರಾತ್ರಿ ಪೂಜೆ ವೇಳೆಗೆ ಇವರು ಯಾರು ಆಶಾವಾದಿಗಳು ಯಾರು ಯಾವ ಹಬ್ಬದಲ್ಲಿ ವಿಶೇಷವಾಗಿ ಮಾರಿಕಾಂಬ ಜಾತ್ರೆ ವಿಶೇಷವಾಗಿ ಆಶಾದೇವರು ಮಾಡ್ತಕ್ಕಂಥ ಹೊಗಳಿಕೆ ತೆಗಳಿಕೆ ಎರಡೂ ನೋಡ್ತಕ್ಕಂಥ ಕ್ರಮ ಅದು. ಆ ಸಮಯದಲ್ಲಿ ಜನರ ಸಂದಣಿಯನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಇಲ್ಲ, ಅದು ಐತಿ. ಅಂಥ ವಿಶೇಷವಾದ ಕಾರ್ಯಕ್ರಮ ನಡೆಯುವುದಾಗೆ ಊರಿನ ಪ್ರಮುಖ ಜನರು ಭಕ್ತಾದಿಗಳು ಯಾವ ರೀತಿ ತೊಂದರೆ ಆಗದಂಗೆ ಶಾಂತಿಯಿಂದ ನಡೆಸಿಕೊಡುವ ಮುಖಾಂತರ ಅದು ಸಹಕರಿಸಬೇಕಂತ ನಾನು ಈ ಮೂಲಕ ಬೇಡಿಕೊಳ್ತೇನೆ.